ಧರ್ಮಗುರುಗಳು ಕನ್ಯಾಸ್ತ್ರೀಯರು ಈ ತಪಸ್ಸು ಕಾಲದ ತಪಶ್ಚರ್ಯೆಯಿಂದ ಚೈತನ್ಯ ಭರಿತರಾಗಿ ಕ್ರಿಸ್ತರೊಡನೆ ಅನ್ಯೋನ್ಯವಾಗಿ ಜೀವಿಸಲೆಂದು ಪ್ರಾರ್ಥಿಸೋಣ. ನಮಗಾಗಿ ನಮ್ಮ ರಕ್ಷಣೆಗಾಗಿ ಶಿಲುಬೆಯಲ್ಲಿ ಕ್ರಿಸ್ತರು ಅನುಭವಿಸಿದ ಯಾತನೆ ಮರಣವನ್ನು ಧ್ಯಾನಿಸುವ ನಾವು ನಮ್ಮ ದೈನಂದಿನ ಜೀವನದ ಶಿಲುಬೆಯನ್ನು ಹೊತ್ತುಕೊಂಡು ಕ್ರಿಸ್ತರನ್ನು ಹಿಂಬಾಲಿಸಿ ಸಾಗಲು ಶಕ್ತರಾಗುವಂತೆ ಪ್ರಾರ್ಥಿಸೋಣ. ನಮ್ಮನ್ನು ದೇವರ ಸಂಬಂಧದಿಂದ ನೆರೆಯವರಿಂದ ದೂರವಿಡುವ ಪಾಪ ಜೀವನವನ್ನು ನಾವು ತ್ಯಜಿಸಲು ಶಕ್ತರಾಗುವಂತೆಯೂ ಪಾಪ ನಿವೇದನ ಸಂಸ್ಕಾರದ ಮೂಲಕ ದೇವರ ಕೃಪೆಯನ್ನು ನಾವು ಪಡೆಯುವಂತೆಯೂ ಪ್ರಾರ್ಥಿಸೋಣ. ಬದುಕಿನ ಜಂಜಾಟದಲ್ಲಿ ನಾವು ಮೊರೆ ಹೋಗದೆ ದಾನ ಧರ್ಮ ಪಶ್ಚಾತ್ತಾಪದ ಮೂಲಕ ನಮ್ಮ ಜೀವನದ ಅರ್ಥವನ್ನು ಅರಿತು ಬಡವ ದಲಿತರ ಮೇಲೆ ಕರುಣೆ ತೋರಿ ನಿರ್ಗತಿಕರಿಗೆ ಸಹಾಯಹಸ್ತವನ್ನು ನೀಡಿ ಹಸಿದವರ ಬಾಯಾರಿದವರ ನೆರೆವಾಸಿಗಳ ನೆರವಿಗೆ ಧಾವಿಸುವಂತೆ ಪ್ರಾರ್ಥಿಸೋಣ. ನಮ್ಮೆಲ್ಲ ಇತರ ಬೇಡಿಕೆಗಳಿಗೋಸ್ಕರ ನಾವು ಪ್ರತ್ಯೇಕವಾಗಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸೋಣ. ಪ್ರತ್ಯೇಕವಾಗಿ ಬ್ರದರ್ ಬಾಲ ಇವರಿಗೋಸ್ಕರ ನಾವು ಪ್ರಾರ್ಥಿಸೋಣ. ಲಿವರ್ ಪ್ರಾಬ್ಲಮ್ ನಿಂದ ಅವರು ಬಳಲುತ್ತಿರುವಾಗ ದೇವರು ಅವರನ್ನು ಮುಟ್ಟಿ ಅರಸಿ ಆಶೀರ್ವದಿಸಲಿ. ದೇವರವರಿಗೆ ಉತ್ತಮ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳಿಗೋಸ್ಕರ ನಾವು ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳು ನಜರೇತಿನ ಪವಿತ್ರ ಕುಟುಂಬದಂತೆ ಆಗಲು ನಮ್ಮಲ್ಲಿ ಪ್ರೀತಿ ಅನ್ಯೋನ್ಯತೆ ಸದಾಕಾಲ ನಮ್ಮಲ್ಲಿ ಹಾಗೂ ನಮ್ಮ ಕುಟುಂಬದಲ್ಲಿ ಕಾಣಸಿಗಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ನಮ್ಮಲ್ಲಿ ಯಾರೆಲ್ಲ ಪ್ರಾರ್ಥನೆ ಮಾಡಲು ಬೇಡಿಕೊಂಡಿದ್ದಾರೆ ಅವರಿಗೋಸ್ಕರ ಈ ಸಂದರ್ಭದಲ್ಲಿ ನಾವು ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ಈ ಬಲಿಪೂಜೆಯಲ್ಲಿ ಅನೇಕರಿಗೆ ಭಾಗವಹಿಸುವಂತಹ ಅವಕಾಶ ಸಿಕ್ಕಿಲ್ಲ ಆಗಿರಬಹುದು, ಬೇರೆ ಬೇರೆ ಕಾರಣಗಳಿಂದ ಆಗಿರಬಹುದು. ಅವರಿಗೋಸ್ಕರ ಕೂಡ ನಾವು ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ.
ನಮ್ಮ ವೈಯಕ್ತಿಕ ಜೀವನಕ್ಕೋಸ್ಕರ ನಾವು ಪ್ರಾರ್ಥಿಸೋಣ. ಈ ತಪಸ್ಸು ಕಾಲದ ಆರಂಭದ ದಿನದಲ್ಲಿ ನಾವು ಇರುವಾಗ ಅನೇಕ ರೀತಿಯ ಕೆಲವು ಯೋಜನೆಗಳನ್ನು ನಾವು ಈ ತಪಸ್ಸು ಕಾಲದಲ್ಲಿ ಕೈಗೊಂಡಿದ್ದೇವೆ ಆಗಿರಬಹುದು. ಈ ಯೋಜನೆಗಳು ಕಾರ್ಯಗತ ಆಗಲು ನಾವು ಏನು ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ ಅದನ್ನು ಸಂಪೂರ್ಣಗೊಳಿಸಲು ದೇವರು ನಮಗೆ ಅವರ ಆಶೀರ್ವಾದ ಸದಾಕಾಲ ನಮ್ಮ ಜೊತೆಯಲ್ಲಿ ಇರಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ನಮ್ಮೆಲ್ಲ ವೈಯಕ್ತಿಕ ಬೇಡಿಕೆಗಳಿಗೋಸ್ಕರ ಪ್ರಾರ್ಥಿಸೋಣ. ಸರ್ವಶಕ್ತ ತಂದೆಯಾದ ದೇವರೇ, ನಾವು ಪಾಪಿಗಳೆಂಬುದಾಗಿ ಒಪ್ಪುವುದರ ಮೂಲಕ ಈ ವಿಭೂತಿಯನ್ನು ನಮ್ಮ ಹಣೆಗಳಿಗೆ ನಾವು ಹಚ್ಚಿ ನಾವು ಹೊಸ ಜೀವನವನ್ನು ಜೀವಿಸಲು ನಾವು ಆತರಿರುವಾಗ ತಂದೆ ದೇವರೇ, ನಾವು ನಿಮ್ಮ ಪಾದಗಳಿಗೆ ಸಮರ್ಪಿಸಿದ ಎಲ್ಲ ಬೇಡಿಕೆಗಳನ್ನು ನಿಮ್ಮ ಪಾದಗಳಿಗೆ ನಾವು ಸಮರ್ಪಿಸುತ್ತೇವೆ. ತಂದೆ ದೇವರೇ, ನಮ್ಮನ್ನು ಹರಸಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿಯ ಮಕ್ಕಳಾಗುವ ಸೌಭಾಗ್ಯ ನಮಗೆ ದಯಪಾಲಿಸಿರಿ. ಈ ಪ್ರಾರ್ಥನೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದರಿಂದ
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಯಾಕೆಂದರೆ ಇದು ಹೊಸ ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮನ್ನು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಜೀವನದ ರೊಟ್ಟಿಯನ್ನು ರಚನೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವಾಸಿ ಧರ್ಮಸಭೆಯನ್ನು ಸ್ಮರಿಸಿಕೊಂಡಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷರು ಮೈಕಲ್ ಮಿರಾಂದ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೊಳಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರ ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸುತ್ತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯು ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಮಾನವೀಯದ ಎಲ್ಲ ಅಗತ್ಯತೆಗಳನ್ನು ಪೂರೈಸುವಂತಹದ್ದು. ದೇವರಲ್ಲಿ ನಮ್ಮ ಸಂಬಂಧವನ್ನು ಬೆಳೆಸಲು ಈ ಪ್ರಾರ್ಥನೆ ನಮಗೆ ಅಗತ್ಯವಾಗಿ ಬೇಕು. ಆದ್ದರಿಂದ ಈ ಪ್ರಾರ್ಥನೆಯನ್ನು ನಾವು ನಮ್ಮ ವಿಶ್ವಾಸದಿಂದ, ನಮ್ಮ ಹೃದಯದಿಂದ, ನಮ್ಮ ಎರಡೂ ಕರಗಳನ್ನು ಚಾಚಿ ಈ ಪ್ರಾರ್ಥನೆ ಒಟ್ಟಾಗಿ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪವಿತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿದ ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದ ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ಈ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದಿರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸ ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯ ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರಕ್ಕೆ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನೆಗೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು.
ತಪಸ್ಸು ಕಾಲದಲ್ಲಿ ನಾವು ಕೈಗೊಳ್ಳುವ ಉಪವಾಸ ನಿಮಗೆ ಮೆಚ್ಚುಗೆಯಾಗಿ ನಮ್ಮನ್ನು ಗುಣಪಡಿಸುವ ಸಿದ್ಧ ಔಷಧಿಯಾಗಲಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮ ನಿಮ್ಮೆಲ್ಲರನ್ನು ಅರಸಿ ಆಶೀರ್ವದಿಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ನಿಮ್ಮಲ್ಲಿರಲಿ. Gloria a Deus.